ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ನಾವು ತುಂಬ ಚೆನ್ನಾಗಿದ್ದೀವಿ ನೋಡ್ರಿ. ಇವತ್ತು ನಾವು ಅರ್ಧ ಕೆಜಿ ಚಿಕನ್ ಅದ, ಅದು ಪಲ್ಯ ಮಾಡತ್ತಿದ್ದೀವಿ. ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ ಒಂದ್ಸಲ ಟ್ರೈ ಮಾಡಿರಿ. ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಬರೀ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಅರ್ಧ ಕೆಜಿ ಚಿಕನ್ಗೆ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ನೋಡ್ರಿ. ಇದೀಗ ತೆವಿ ಇಟ್ಟು ತೆವಿ ಮೇಲೆ ಇದು ಸ್ವಲ್ಪ ಕೆಂಪಗಾಗಿ ಹುರ್ಕೊಳ್ಬಿಡೋಣ ಅಂತ. ಬರೀ ತೆವಿ ಇಟ್ಟಿದ್ದೀನಿ. ಈಗ ಇದು ಹುರ್ಕೊಳ್ಬಿಡೋಣ ಅಂತ, ಸ್ವಲ್ಪ ಕೆಂಪಗಾಗಿ ಹುರ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇಲ್ಲಿ 2 ಟೊಮೆಟೊ ಬಾರೀಕ್ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿರಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಲ್ಲ, ಬೆಳಗಡ್ಡಿ, ಅದು ಸ್ವಲ್ಪ ಕೊತ್ತಂಬರಿ ಹಾಕಿ ತರಿಯಾಗಿ ಕುಟ್ಟಿಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಇದು ಕೆಂಪಗಾಗಿ ಹುರ್ಕೊಂಡ್ಬಿಟ್ಟಿದ್ದೀನಿ ನೋಡಿರಿ. ಮಾಡೋರು ಬರ್ರಿ, ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಬರ್ರಿ, ಒಂದು ಬಾಂಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿರಿ. ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕೋರಿ. ನಾನು ಎಣ್ಣೆ ಹಾಕ್ಲತ್ತೀನಿ ನೋಡಿರಿ. ಇಲ್ಲಿ ಇಷ್ಟ ಸಾಕು ನಮಗೆ ಎಣ್ಣೆ ಕಾಯ್ದ ನಂತರ ಒಂದೆರಡು ಚಕ್ಕೆವ ನೋಡಿರಿ, ಲವಂಗ, ಮೆಣಸವ ನೋಡಿರಿ, ಇವು ಹಾಕೊಂಡ್ಬಿಟ್ಟಿದ್ದೀನಿ ಅಂತ. ಆನಂತರ ಈರುಳ್ಳಿ ಹಾಕೊಳ್ಬೇಡೋಣ. ಸ್ವಲ್ಪ ಶಾಜಾರ ನೋಡಿ, ಶಾಜಾರ ಹಾಕಿರ್ತೀನಿ. ಸ್ವಲ್ಪ ಎಣ್ಣೆ ಕೆಂಪು ಉಳ್ಳಾಗಡ್ಡಿ ಕೆಂಪು ನಂತರ ತರಿಯಾಗಿ ಕೊಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕಬೇಕು ಇದ್ರೊಳಗೆ. ಸ್ವಲ್ಪ ಕೆಂಪಗಾದ ತಕ್ಷಣ 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದಾವಲ್ಲ, ಟೊಮೆಟೊ ಹಾಕೊಳ್ಬೇಡೋಣ ಅಂತ ಇದ್ರೊಳಗೆ. ಟೊಮೆಟೊ ಹಾಕಿ ನಂತರ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕೊಂಡ್ರೆ ಜರ ಜಲ್ದಿ ಸಾಫ್ಟ್ ಆಗಿರ್ತದೆ ಟೊಮೆಟೊ. ಆನಂತರ ಚಿಕನ್ ಹಾಕೋಬೇಕು ಅಂತ. ಸ್ವಲ್ಪ ಒಂದು ಚಮಚ ಅರಿಶಿನ ಹಾಕೊಂಡಿದ್ದೇನೆ ಅಂತ. ಅರಿಶಿನ ಹಾಕೊಳ್ತೀನಿ ನೋಡಿ. ಚೆನ್ನಾಗಿ ಇಟ್ಕೊಡ್ರಿ. ಸ್ವಲ್ಪ ಸಾಫ್ಟ್ ಹಾಕಿದ ತಕ್ಷಣ ಅರ್ಧ ಕೆಜಿ ಚಿಕನ್ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿರಿ. ಅದೊಂದು ಇದ್ರೊಳಗೆ ಹಾಕೋಬೇಕಂತ. ಚಿಕನ್ ಹಾಕೊಳ್ತೀನಿ ನೋಡಿರಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಅಂತೀವಿ. ಫ್ರೆಂಡ್ಸ್, ಇದು ಸ್ವಲ್ಪ ಉದ್ದ ಬಿಟ್ಟದ ಪಲ್ಯ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಖಾರ ಹಾಕೊಳ್ಳೋಣ ಅಂತ. ಫ್ರೆಂಡ್ಸ್, ಇದು ಖಾರ ಹಾಕಿದ್ದೀನಿ. ಈಗ ಹುರ್ದು ಇಟ್ಕೊಳ್ಳೋಂಥ ಕೊಬ್ಬರಿ ಹಾಕಬೇಕು. ಇದಕ್ಕೆ ಭಾಳ ಅಂದ್ರೆ ಭಾಳ ಚಂದ ಬರ್ತದೆ ಪಲ್ಯ. ಈಗ ಮಸಾಲ ಹಾಕಾರಿ. ಏನೇನು ಮಸಾಲ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಹಿಂಗೆ ಈಗ ಇದಕ್ಕೆ ಧನಿಯಾ ಮಸಾಲ ಹಾಕ್ಲತ್ತೀನಿ ನೋಡಿರಿ. ಸ್ವಲ್ಪ ಗರಂ ಮಸಾಲ. ಫ್ರೆಂಡ್ಸ್, ಇದು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಮಸಾಲ ಅದ ನೋಡಿರಿ. ಇದು ಹವೇಜ್ ಮಸಾಲ ಅಂತ ಕರಿತೀವಿ ನಾವು ಇದಕ್ಕೆ. ಪತ್ತ ಎಲೆ, ಚಕ್ಕೆ, ಲವಂಗ, ಮೆಣಸು ಎಲ್ಲ ರುಬ್ಬಿ ಮಾಡಿರುವಂತಹ ಮಸಾಲದ ಫ್ರೆಂಡ್ಸ್. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಯ್ತದೆ ಪಲ್ಯ. ಒಂದು ಸಲ ಮಾಡಿ ನೋಡಿರಿ ಫ್ರೆಂಡ್ಸ್. ನೋಡಿರಿ, ಆಲ್ಮೋಸ್ಟ್ ಪಲ್ಯ ಮುಗಿದು ಹೋಗ್ಬಿಟ್ಟಿದೆ ನೋಡಿರಿ. ಎಷ್ಟು ಮಸ್ತಾಗಿ ಬಂದಿದೆ ಅಂತ ನೋಡೋಕ್ಕೆ. ಒಂದು ಸಲ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಸಖತ್ತಾಗಿ ಬರ್ತದೆ ಪಲ್ಯ. ಒಂದು ಸಲ ಟ್ರೈ ಮಾಡಿರಿ. ನೋಡ್ಲಿಕ್ಕೆ ಎಷ್ಟು ಮಸ್ತಾಗಿ ಬಂದಿದೆ ಅಂತ. ನಮ್ಮ ವಿಡಿಯೋ ಯಾರ್ಯಾರು ನೋಡಿರಿ ಫ್ರೆಂಡ್ಸ್, ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್. ಮಾಡಿ ಸಪೋರ್ಟ್ ಮಾಡಿರಿ. ನೋಡಿರಿ, ಈ ಥರ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಸೂಪರ್ ಅಂದ್ರೆ ಸೂಪರ್ ಆಗಿರ್ತದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.